ಸಿನಿಮಾ ತಾರೆಯರಿಗೆ ಏನು ಅವಧಿ ಮೀರಿ ಮದ್ಯ ಪೂರೈಸಿದ ಆರೋಪ ಹೊತ್ತಿರುವಂತಹ ಜೆಟ್ಲ್ಯಾಗ್ ರೆಸ್ಟೋ ಬಾರ್ನ ಲೈಸೆನ್ಸ್ ಅನ್ನು 25 ದಿನಗಳವರೆಗೂ ಕೂಡ ರದ್ದು ಮಾಡಲಾಗಿದೆ. ಇದು ಕಾಟೇರ ಸಿನಿಮಾ ಯಶಸ್ಸಿನ ಪಾರ್ಟಿಯ ಸೈಡ್ ಎಫೆಕ್ಟ್ ಅಂತಾನೆ ಹೇಳ್ಬೋದು. ದರ್ಶನ್ ಅವರ ಅಭಿನಯದ ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿ ಸಂದರ್ಭದಲ್ಲಿ ಅಬಕಾರಿ ನಿಯಮಗಳು ಮೀರಿ ಏನು ಬೆಳಗ್ಗಿನ ಜಾವವರೆಗೂ ಅಂದ್ರೆ 5 ಗಂಟೆವರೆಗೂ ಕೂಡ ಸಕ್ಸಸ್ ಪಾರ್ಟಿಯಲ್ಲಿ ಮುಳುಗಿದ್ರು. ಈಗ ಅದರ ಎಫೆಕ್ಟ್ ನಟರಿಗೂ ಕೂಡ ನೋಟಿಸ್ ಹೋಗಿತ್ತು, ವಿಚಾರಣೆ ಕೂಡ ಆಯಿತು. ಈಗ ನಟರು ಸೇಫ್ ಆಗಿದ್ದಾರೆ. ಬಟ್ ಜೆಟ್ಲ್ಯಾಗ್ ಪಬ್ ಮಾತ್ರ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಎದುರಿಸ್ತಾ ಇದೆ. 25 ದಿನಗಳವರೆಗೂ ಕೂಡ ಮದ್ಯ ಮಾರಾಟ ಆಗೋ ಹಾಗಿಲ್ಲ. ಲೈಸೆನ್ಸ್ ಕೂಡ ಸಸ್ಪೆಂಡ್ ಆಗಿದೆ. ಅವಧಿ ಮೀರಿ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದ ತಪ್ಪಿಗೆ ಈಗ ಜೆಟ್ಲ್ಯಾಗ್ ಪಬ್ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದೆ. ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಅಂತ ಬೆಂಗಳೂರು ನಗರದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆಯಾಗಿ ಆ ಕಡೆ ಸಕ್ಸಸ್ ಪಾರ್ಟಿ, ಈ ಕಡೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಜೆಟ್ಲ್ಯಾಗ್ ಪಬ್ನ ರಾಮಾಯಣ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಈಗ 25 ದಿನಗಳ ಮಟ್ಟಿಗೆ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ? ಚಂದ್ರಕಲಾ, ಕಾಟೇರ ಸಿನಿಮಾ ತಂಡ ಏನು ಒಂದು ಸಕ್ಸಸ್ ಸೆಲೆಬ್ರೇಷನ್ ಒಂದು ಪಾರ್ಟಿ ಮಾಡಿತ್ತು, ಅವಧಿಗೂ ಮೀರಿದಂತ ಈ ಒಂದು ಪಾರ್ಟಿ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ರಾಜ್ಯದಂತ ಕೂಡ ಒಂದು ಕುತೂಹಲವನ್ನು ಕೆರಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಯಂಕೃತವಾಗಿ ಒಂದು ಸುಮೋಟ ಕೇಸನ್ನ ದಾಖಲಿಸಿಕೊಂಡು ಪಬ್ನ ಒಂದು ಮಾಲೀಕರು ಮತ್ತು ಮ್ಯಾನೇಜರ್ ಏನಿದ್ದಾರೆ ಅವರ ವಿರುದ್ಧ ಒಂದು FIR ಅನ್ನು ಕೂಡ ದಾಖಲಿಸಿಕೊಂಡಿತ್ತು. ಇನ್ನು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 8 ಜನ ಸೆಲೆಬ್ರಿಟಿಗಳಿಗೂ ಕೂಡ ನೋಟಿಸ್ ಅನ್ನು ಕೊಡುವ ಮೂಲಕ ಒಂದು ವಿಚಾರಣೆಗೆ ಹಾಜರಾಗುವಂತೆ ಹೇಳಿತ್ತು. ಸೊ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಮಾತಾಡುವಂತ ಒಂದು ವೇಳೆಯಲ್ಲಿ ಪೊಲೀಸರು ಅಲ್ಲಿಗೆ ಬಂದಿರಲಿಲ್ಲ, ಸೊ ನಮ್ಗೆ ಯಾವುದೇ ರೀತಿಯಾದಂತ ಗಮನಕ್ಕೂ ಬಂದಿಲ್ಲ ಅನ್ನಂತ ಹೇಳುವ ಮೂಲಕ ಮತ್ತೊಂದು ಪೊಲೀಸರ ವಿರುದ್ಧ ಒಂದು ಪೋಲಿಸಿದಂತಹ CCTVಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ ಪೊಲೀಸರು ಈಗಾಗಲೇ 2 ಬಾರಿ ಅಲ್ಲಿಗೆ ವಿಸಿಟ್ ಅನ್ನ ಮಾಡಿ ಅವರಿಗೆ ತಿಳಿಯನ್ನ ಹೇಳಿದ್ವಿ, ಆದ್ರೆ ಯಾರು ಕೂಡ ಅದಕ್ಕೆ ಕೇರ್ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಪ್ರಕರಣಕ್ಕೆ ಮತ್ತಷ್ಟು ಒಂದು ಬಿಸಿಯಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ನಿಯಮದ ಅಡಿ ಏನು ಒಂದು ಅವಧಿ ಮೀರಿ ಒಂದು ಪಾರ್ಟಿಯನ್ನ ಮಾಡಿದ್ರು. ಹಿನ್ನೆಲೆಯಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಏನಿತ್ತು, ಹಾಗಾಗಿ ಅಲ್ಲಿ ಬಾರ್ನ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ದಂತಹ ಮದ್ಯ ಸರಬರಾಜು ಮಾಡುವಂತದನ್ನ ಕೂಡ ಈಗ ನಿಷೇಧ ಮಾಡಿರುವಂತದ್ದು. 25 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಈಗಾಗಲೇ ಇಲಾಖೆ ಕೂಡ ಒಂದು ಪರವಾನಗಿಯನ್ನು ಹೊರಡಿಸಿದೆ. ಹಾಗಾಗಿ ಇನ್ನು 25 ದಿನಗಳ ಕಾಲ ಈ ಒಂದು ಪಬ್ನಲ್ಲಿ ಕೇವಲ ಏನು ರೆಸ್ಟೋರೆಂಟ್ಗೆ ಮಾತ್ರ ಅವಕಾಶವಿದೆ ವಿನಃ ಮದ್ಯ ಮಾರಾಟಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ 25 ದಿನಗಳ ನಂತರ ಮತ್ತೆ ಇದನ್ನ ಏನು ವಿಚಾರಣೆಯನ್ನು ಮಾಡಿದ ನಂತರ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕು. ಚಂದ್ರಕಲಾ, ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಫಸ್ಟ್ ಟೈಮ್ ದೂರು ಬಂದಿರೋದ್ರಿಂದ 25 ದಿನಗಳ ಕಾಲ ಲೈಸೆನ್ಸ್ ಸಸ್ಪೆಂಡ್ ಮಾಡಿದೆ. ಇದೇ ಏನಾದರೂ ರಿಪೀಟ್ ಆದರೆ, ನಿಜಕ್ಕೂ ಕೂಡ ಉಲ್ಲಂಘನೆ ಆದರೆ ಲೈಸೆನ್ಸ್ ಕಂಪ್ಲೀಟ್ ಆಗಿ ರದ್ದು ಮಾಡುವಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ.